ಮುಖ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ, ಈಗ ಶಾಸಕರು ಮನವಿ ಸಲ್ಲಿಸಿದ್ದಾರೆ. ನಮಗೆ ರೈತರಿಗೆ ಏನಾಗಿದೆ ಅಂದ್ರೆ ಭದ್ರಾ ಮೇಲ್ದಂಡೆ ಯೋಜನೆ ಬಂದಂತ ಸಂದರ್ಭದಲ್ಲಿ ಸುರಂಗ ಮಾರ್ಗ ಬರಬಾರದು ಅಂತಕ್ಕಂಥ ಕಾಲದಲ್ಲಿ ಬಾಬು ನದಿಯ ಸುರಂಗ ಏನು ಹಾನಿಯಾಗಿತ್ತು ಆ ರೀತಿ ಹಾನಿ ಆಗ್ತದೆ ಅಂತ ಹೋರಾಟ ಮಾಡಿದ್ವಿ. ಸುಮಾರು ಹಂಗೆಲ್ಲ ಹಿಂಗೆ ಮಾಡೋಕ್ಕಾಗಲ್ಲ, ಅದರ ಮಾಡೋಕ್ಕಾಗಲ್ಲ. ಈ 39 ಜನ ರೈತರಿಂದ ಇದನ್ನ ದಿನ ಕಾಂಪೋಸಿಷನ್ ಜಾಸ್ತಿ ಆಗ್ತಾ ಇದೆ. ಒಂದು, ಎರಡನೇದು ಬಡ್ಡಿ ಜಾಸ್ತಿ ಆಗ್ತದೆ, ಎಸ್ಟಿಮೇಟ್ ವ್ಯಾಲ್ಯೂನು ಜಾಸ್ತಿ ಆಗ್ತದೆ. ಇದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಇದನ್ನ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತ ಈಗ ಇಲ್ಲಿ ಎಲ್ಲರೂ ಬಂದಿರೋ ನಾನು ಹೇಳಕ್ಕಾಗಲ್ಲ, ಎಲ್ಲರೂ ಹೇಳಕ್ಕಾಗಲ್ಲ. ಈಗ ವೈಜಂಕ್ಷನ್ ಪಾಯಿಂಟ್ ಹೋಗ್ತೀನಿ, ಎಲ್ಲ ಏನು ಕೇಳ್ತೀನಿ. ನನಗೆ ನೀವೆಲ್ಲ MLAಗಳು ಹೇಳಿದ್ದೀರಿ, ಒಂದು 10 ಜನ ರೈತರುಗಳು ಇದಕ್ಕೆ ಸಂಬಂಧಪಟ್ಟಂತರು ಬೆಂಗಳೂರಿಗೆ ಬನ್ನಿ, ಆಯ್ತಾ? ಬೆಂಗಳೂರಿಗೆ ಬನ್ನಿ, ಕೂತ್ಕೊಂಡು ಆ ಲಾ ಡಿಪಾರ್ಟ್ಮೆಂಟ್ ಅವರು ಕರೆಸ್ತೀನಿ, ಕಾಂಟ್ರಾಕ್ಟರ್ ಕರೆಸ್ತೀನಿ, ಬೇರೆ ನಮ್ಮ ಆಫೀಸರ್ಸು ಕೂತ್ಕೊಳ್ಳಬೇಕಾದ್ರೆ ಒಂದು 2-3 ಗಂಟೆ ಕೂತ್ಕೊಂಡು ಮಾತಾಡ. ಕನ್ಸಿಡರ್ ಮಾಡಬಾರ್ದು ಅಂತ ಇದೆ ಸರ್. ಹಿಂದೆ ಏನು ಮಾಡಿದರೆ ಲೆಸ್ ದೆನ್ 5 ಗುಂಟಾಸ್ ಕನ್ಸಿಡರ್ ಮಾಡಿದ್ರಿಂದ ಅದು ಜಾಸ್ತಿ